ಕನಕಗಿರಿ ತಾಲೂಕಿನ ವಿವಿಧ ಸಮಸ್ಯೆಗಳ ಕುರಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೆ ಹಸಿರು ಸೇನೆಯ ತಾಲೂಕು ಘಟಕದ ಅಧ್ಯಕ್ಷ ಶರಣಪ್ಪ ಗದ್ದಿ ಅವರ ನೇತೃತ್ವದಲ್ಲಿ ಸರ್ಕಾರ ಹಾಗೆ ಜಿಲ್ಲಾಡಳಿತದ ವಿರುದ್ಧ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಲಾಗಿದೆ. ಸತತ ಮಳೆ ಕೊರತೆ ಹಾಗೆ ಬೆಳೆ ವೈಫಲ್ಯದಿಂದ ರೈತರು ನಷ್ಟವನ್ನ ಅನುಭವಿಸ್ತಾ ಇದ್ದು ತಾಲೂಕಿನ ತಕ್ಷಣವೇ ಬರಪೀಡಿತ ಪ್ರದೇಶವೆಂದು ಘೋಷಿಸಿ ವಿಶೇಷ ಪರಿಹಾರ ಪ್ಯಾಕೇಜ್ ಹಾಗೆ ಸಾಲ ಮರುಪಾವತಿಗೆ ವಿನಾಯಿತಿ ನೀಡಬೇಕೆಂದು ತಾಲೂಕು ಆಡಳಿತ ಕಚೇರಿಯ ಮುಂದೆ ಆಗ್ರಹಿಸಲಾಗಿದೆ. ತಾಲೂಕಿನ ಬಹುತೇಕ ಗ್ರಾಮೀಣ ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು ದೊಡ್ಡ ದೊಡ್ಡ ಗುಂಡಿಗಳಿಂದಾಗಿ ಅಪಘಾತಗಳು ಹೆಚ್ಚಾಗ್ತಾ ಇದೆ. ಇನ್ನು ಜಿಲ್ಲಾಡಳಿತ ಹಾಗೆ ಕ್ಷೇತ್ರದ ಶಾಸಕ ಶಿವರಾಜ್ ತಂಗಡಗಿ ಅವರು ತಾಲೂಕಿನ ಅಭಿವೃದ್ಧಿಯತ್ತ ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದಾರೆ ಎಂದು ಸಂಘ ಆರೋಪಿಸ್ತಾ ಇದ್ದಾರೆ. ಇದರೊಂದಿಗೆ ತಾಲೂಕಿನ ಇಸ್ಪಿಟ್ ಜೂಜು ಮಟ್ಕಾ ದಂಧೆ ಹಾಗೆ ಅಕ್ರಮ ಮರಳು ಸಾಗಣೆ ಹೆಚ್ಚುತ್ತಾ ಇರೋದ್ರಿಂದ ಪೊಲೀಸ್ ಇಲಾಖೆಗೆ ಮಾಹಿತಿ ಇದ್ರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಎಂಬ ಅಸಮಾಧಾನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಕ್ರಮ ಮರಳು ಸಾಗಣೆಯ ಭಾರಿ ವಾಹನಗಳಿಂದ ರಸ್ತೆಗಳು ಇನ್ನಷ್ಟು ಹಾಳಾಗ್ತಾ ಇದೆ. ಸರ್ಕಾರ ತಕ್ಷಣವೇ ಬರಪೀಡಿತ ಪ್ರದೇಶ ಘೋಷಣೆ, ರಸ್ತೆ ಅಭಿವೃದ್ಧಿ ಹಾಗೆ ಅಕ್ರಮ ಚಟುವಟಿಕೆಗಳಿಗೆ ನಿಯಂತ್ರಣ ಹೇರಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸೋದಾಗಿ ಎಚ್ಚರಿಕೆ ಕೂಡ ನೀಡಿದ್ದಾರೆ ಎಂದು ಅಧ್ಯಕ್ಷ ಶರಣಪ್ಪ ಗದ್ದಿ ಹಾಗೆ ವರದಿಗಾರ ವಿಶ್ವಕರ್ಮ ಅಯ್ಯಪ್ಪ ಅವರು ತಿಳಿಸಿದ್ದಾರೆ. ಕುರುಡರಂತಿರಬೇಕು, ಕಣ್ಣಿದ್ದು ಕುರುಡರಂತಿರಬೇಕು, ಕಿವಿ ಇದ್ದು ಕಿವುಡರಂತಿರಬೇಕು, ಬಾಯಿದ್ದರೂ ಮೂಗರಂತಿರಬೇಕು. ಇವತ್ತು ಕೊಪ್ಪಳ ಜಿಲ್ಲಾ ಆಡಳಿತದ ವ್ಯವಸ್ಥೆ ಇದೇ ರೀತಿಯಾಗಿದೆ. ಅಂದರೆ ರೈತರು, ದೀನದಲಿತರು, ಕೂಲಿ ಕಾರ್ಮಿಕರು, ಸಾರ್ವಜನಿಕರು, ಮಹಿಳೆಯರು ಯಾವ ಸಮಸ್ಯೆಯನ್ನು ಸಹ ಪ್ರಶ್ನೆ ಮಾಡಬಾರ್ದು ಅಂಥ ಪರಿಸ್ಥಿತಿ ಒದಗಿ ಬಂದಿದೆ. 1.5 ತಿಂಗಳಿಂದ ಇವತ್ತು ನಮ್ಮ ಕನಕಗಿರಿ ತಾಲೂಕಿನಲ್ಲಿ ಮಳೆಯಾಗಿಲ್ಲ. ಆದರೆ ಪ್ರಶ್ನೆ ಮಾಡಬಾರ್ದು. ಯಾರಿಗೆ? ತಾಲೂಕು ಆಡಳಿತಕ್ಕೆ, ಜಿಲ್ಲಾ ಆಡಳಿತಕ್ಕೆ ಪ್ರಶ್ನೆ ಮಾಡಬಾರ್ದು. ಆಮೇಲೆ ಅವರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ನೋಡಲೂಬಾರ್ದು. ಅಂಥ ಪರಿಸ್ಥಿತಿ ನಮ್ಮ ಒಂದು ಜಿಲ್ಲೆಗೆ ಒದಗಿ ಬಂದಿದೆ. ಅದರಲ್ಲೂ ನಮ್ಮ ಕನಕಗಿರಿ ತಾಲೂಕಿಗೆ ಒದಗಿ ಬಂದಿದೆ. ಇಲ್ಲಿ ಜಿಲ್ಲಾ ಅಧಿಕಾರಿನೂ ಅಷ್ಟೇ, ಜಿಲ್ಲಾ ಅಪರ ಜಿಲ್ಲಾಧಿಕಾರಿನೂ ಅಷ್ಟೇ, AC ಅವರು ಅಷ್ಟೇ, ತಹಸೀಲ್ದಾರರು ಅಷ್ಟೇ, EO ಅಷ್ಟೇ. ಅದೇ ರೀತಿಯಾಗಿ ಈ ಭಾಗದ ಅಂದರೆ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡಬೇಕಾಗಿರ್ತಕ್ಕಂಥ ಶಾಸಕರು ಮತ್ತು ಮಾಜಿ ಸಚಿವರು ಸಹ ಅಷ್ಟೇ. ಯಾಕಂದರೆ ಇವತ್ತು ತಾಲೂಕಿನ ರಸ್ತೆಗಳು ತುಂಬ ಹದಗೆಟ್ಟಿವೆ. ಆ ರಸ್ತೆಗಳ ಬಗ್ಗೆ ಕೇಳುವಂತಿಲ್ಲ, ಪ್ರಶ್ನೆ ಮಾಡುವಂತಿಲ್ಲ, ಯಾವುದು ಕೆಲಸ ಆಗಲ್ಲ. ನಾವು ಕಣ್ಣಿದ್ದು ಕುರುಡರಾಗಿರಬೇಕು, ಬಾಯಿದ್ದು ಮೂಗರಾಗಿರಬೇಕು, ಯಾವುದನ್ನು ಕೇಳುವಂತಿಲ್ಲ. ಇವತ್ತು ತಾಲೂಕಾಗೆ 8 ವರ್ಷ ಗತಿಸಿದರೂ ಸಹ ಒಂದು ಸರಿಯಾದ ಕಚೇರಿಗಳು ಇಲ್ಲ, ಸರ್ಕಾರಿ ಕಚೇರಿಗಳು ಇಲ್ಲ. ಕೃಷಿಕರಿಗೆ ಅಗತ್ಯವಾಗಿರ್ತಕ್ಕಂಥ ಒಂದು ಕೃಷಿ ಕಚೇರಿ, ತಾಲೂಕಾ ಕೃಷಿ ಕಚೇರಿ ಇಲ್ಲ, ತೋಟಗಾರಿಕೆ ಕಚೇರಿ ಇಲ್ಲ. ಈ ಒಂದು ನಮ್ಮ ಕನಕಗಿರಿ ತಾಲೂಕಿನಿಂದ ಕೊಪ್ಪಳ ಜಿಲ್ಲೆಗೆ ಏನು ಸಂಪರ್ಕ ಮಾಡ್ತಕ್ಕಂಥ ರಸ್ತೆ ಇದೆಯಲ್ಲ, ಅದು ಮಾಯ ಆಗಿದೆ. ಅದು ಮುಸ್ಲಾಪುರದಿಂದ ಮಾಯ ಆಗಿದೆ. ಅದನ್ನು ಜಿಲ್ಲಾಧಿಕಾರಿಗಳು ಮತ್ತು ಶಾಸಕರು ಹುಡುಕಿ ಕೊಡಬೇಕು. ಆಮೇಲೆ ಗ್ರಾಮೀಣ ಭಾಗದಿಂದ ಹೋಬಳಿಗೆ ಮತ್ತು ತಾಲೂಕಿಗೆ ಸಂಪರ್ಕವಾಗೋ ರಸ್ತೆಗಳು ಏನಿದಾವೆ, ಸಂಪರ್ಕವಾಗೋ ರಸ್ತೆಗಳು ಹದಗೆಟ್ಟಿದ್ದಾವೆ. ಅವುಗಳನ್ನು ಸಂಪೂರ್ಣವಾಗಿ ದುರಸ್ತಿ ಮಾಡಿ ಒಂದು ಸುವ್ಯವಸ್ಥಿತ ರೀತಿಯಲ್ಲಿ ಕೂಡ ಮಾಡಿದ್ರಿ. ಅಧಿಕಾರಿಗಳು ಯಾವ ರೀತಿ ಸ್ಪಂದನೆ ಮಾಡಲಿ ಇಲ್ಲಿವರೆಗೆ? ಮೇನ್ ಈಗ ಕೃಷಿ ಇಲಾಖೆ ಏನ್ ಮಾಡ್ತಾ ಇದ್ರೆ, ಸೌಲಭ್ಯಗಳು ಅನ್ನೋದಕ್ಕಿಂತ ಮುಂಚಿತವಾಗಿ ಬೆಳೆ ವಿಮೆ ಇದೆಯಲ್ಲ, ಆ ಬೆಳೆ ವಿಮೆ ಪರಿಹಾರವನ್ನು ಕೊಡಿಸುವಲ್ಲಿ ಅವರು ತುಂಬ ಹಿಂದೆ ಸರಿತಾ ಇದ್ದಾರೆ. ಬೆಳೆ ವಿಮೆ ನಾವು ಪ್ರತಿ ವರ್ಷ ತುಂಬ್ತಾನೇ ಇದ್ದೀವಿ, ಆದರೆ ಬೆಳೆ ವಿಮೆಯನ್ನು ಕೊಡಿಸುವಂಥ ಕೆಲಸವನ್ನು ಅವರು ಮಾಡ್ತಾ ಇಲ್ಲ. ಇನ್ಶೂರೆನ್ಸ್ ಕಂಪನಿಯ ಗುಲಾಮರಾಗಿ ಕೃಷಿ ಇಲಾಖೆ ಕೆಲಸ ಮಾಡ್ತಾ ಇದೆ. ಇದು ನಮ್ಮ ಕನಕಗಿರಿ ಕ್ಷೇತ್ರವು ಇಲ್ಲಿ ಕೃಷಿಯನ್ನೇ ಅವಲಂಬಿತವಾಗಿ ಬದುಕಿರ್ತಕ್ಕಂಥ ಜನರು ನಾವು. ಇಲ್ಲಿ ಮಳೆನೂ ಚೆನ್ನಾಗಿಲ್ಲ ಅಂದಮೇಲೆ ಇದು ವಿದ್ಯುತ್ತನ್ನು ಸರಿಯಾಗಿ ಕೊಡ್ತಾ ಇಲ್ಲ. ಹಿಂಗಾಗಿ ನಮ್ಮ ಜೀವನ ಹೆಂಗೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ, ಇಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳು ರೈತರ ಮೇಲೆ ವಿವಿಧ ರೀತಿಯ ಬರೆಗಳನ್ನು ಎಳಿತಾ ಇದ್ದಾರೆ. ಸಾಲದ ಇದು ಮಾಡ್ತಾ ಇದ್ದಾರೆ. ಇವರೇ ರೈತರನ್ನೇ ಮಾಡ್ತಾರೆ, ಕೋರ್ಟ್ ಹಾಕೋ ಮುಖಾಂತರ ರೈತ ಸಾಲ ವಸೂಲಿ ಮಾಡ್ತಾ ಇದ್ದಾರೆ. ಇದು ಬರಗಾಲ ಪರಿಸ್ಥಿತಿಯಲ್ಲಿ ಈ ಥರ ಮಾಡಬಾರ್ದು ಅಂತಂದು ಅವರ ಮನವಿ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ, ಇಲ್ಲಿ ಕಾರಣ
ಇಲ್ಲಿ ನಮ್ಮ ರೈತರ ಕನಕಗಿರಿ ಕ್ಷೇತ್ರದ ರೈತರ ಸಾಲವನ್ನು ಮನ್ನಾ ಮಾಡಬೇಕೆಂದು ಸರ್ಕಾರದಲ್ಲಿ ಒತ್ತಾಯಿಸ್ತಾ ಇದ್ದೇವೆ. ಆಮೇಲೆ ಇಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಸರಿಯಾದ ಸಮರ್ಪಕವಾಗಿ ನಡೀತಾ ಇಲ್ಲ. ಉದ್ಯೋಗ ಖಾತ್ರಿ ನಡೆದೇ ಇರೋ ಕಾರಣ ಇಲ್ಲಿ ಜನರು ಗುಳೆ ಹೋಗ್ತಾ ಇದ್ದಾರೆ. ಉದ್ಯೋಗ ಖಾತ್ರಿ ಕೊಡೋ ಉದ್ದೇಶ ಏನಪ್ಪ ಅಂದ್ರೆ ಜನರನ್ನ ಗುಳೆ ಹೋಗ್ಬಾರ್ದೆಂಬ ಉದ್ದೇಶಕ್ಕೋಸ್ಕರ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಜನರು ಗುಳೆ ಹೋದ್ರೂ ಯಾವುದೇ ಅಧಿಕಾರಿಗಳು ಗಮನ ಕೊಡ್ತಾ ಇಲ್ಲ. ಸರಿಯಾದ ರೀತಿಯಲ್ಲಿ ಉದ್ಯೋಗ ಕಣ್ಣಿದ್ದು ಕುರುಡರಂತಿರಬೇಕು, ಕಿವಿ ಇದ್ದು ಕಿವುಡರಂತಿರಬೇಕು, ಬಾಯಿದ್ದರೂ